ಮನಗಣಬೇಕಾಗ್ತದೆ. ನಿಖಿಲ್ ಅವರು ಏನು ಬಾಯಿಗೆ ಬಂದಂಗೆ ಮಾತಾಡುವಂಥದ್ದನ್ನ ಅವಶ್ಯಕತೆ ಇಲ್ಲ. ನಿಮಗೆ ಅಧಿಕಾರ ಕೊಟ್ಟಿದ್ರು, 25 ವರ್ಷ ನಿಮ್ಮ ತಂದೆ ಮುಖ್ಯಮಂತ್ರಿ ಮಾಡಿದ್ರು, ನಿಮ್ಮ ತಾತವ್ರು ಪ್ರಧಾನಮಂತ್ರಿ ಆಗಿದ್ರು ಇದೇ ಕ್ಷೇತ್ರದಿಂದ, ನಿಮ್ಮ ತಾಯಿ MLA ಆಗಿದ್ರು. ಇವತ್ತು ಯಾರಿಗಾದ್ರೂ ಒಂದೇ ಒಂದು ಇಂಚು ಭೂಮಿನ ಗ್ರ್ಯಾಂಟ್ ಮಾಡಿರೋದು ನಿಮ್ಮ ಹತ್ರ ಯಾವ್ದಾರು ರೆಕಾರ್ಡ್ ಇದ್ರೆ, ದಾಖಲೆ ಇದ್ರೆ ತೋರಿಸಿ. ಒಬ್ಬ ರೈತಂಗೆ ಏನು ಭೂಮಿ ಉಳ್ತಾವನೆ ಸಾಗುವಳಿ ಮಾಡ್ತಾ ಇದ್ದಾನಲ್ಲ, ಆ ರೈತನಿಗೆ ಒಂದೇ ಒಂದು ಇಂಚು ಗ್ರ್ಯಾಂಟ್ ಮಾಡಿದ್ರೆ ನೀವು ದಾಖಲಾತಿಗಳನ್ನ ತಂದು ತೋರಿಸಿ, ನಾವು ಅದಕ್ಕೆ ಬದ್ಧ ಇರ್ತೀವಿ. ಸುಮ್ಮನೆ ಏನೋ ಮಾತಾಡೋದು, ಬಾಯಿಗೆ ಬಂದಂಗೆ ಮಾತಾಡೋದು ಅವಶ್ಯಕತೆ ಇಲ್ಲ. ನಾವು ಹೇಳೋದಿಷ್ಟೇ. ಈಗ ನಿನ್ನೆ ಹೇಳಿದ್ದಾರೆ ನಾವು DK ಶಿವಕುಮಾರ್ ಬಂದರೆ ಗೆರವಾಗ್ತೀವಿ ಅಂತ. ನಾವೆಲ್ಲ ಕೈ ಬೆಳೆ ಕಟ್ಕೊಂಡು ಕೂತಿದ್ದೀವಾ? ಗೆರವ್ ಹಾಕೋ ಗಂಟ ನಾವೇ ಕೈಗಳು ಬೆಳೆ ಕಟ್ಕೊಂಡು ಕೂತಿಲ್ಲ. ನಾವು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿ ಹಳ್ಳಿಲೂ ಕೂಡ ಇದ್ದಾರೆ, ಪ್ರತಿ ಗ್ರಾಮದಲ್ಲಿದ್ದಾರೆ, ಸಾವಿರಾರು ಜನ ಇದ್ದಾರೆ. ಸಾವಿರಾರು ಜನ ಇರೋದಕ್ಕೆ ಇವತ್ತು ಶಾಸಕರುಗಳು ಇರೋದು. ಈ 4 ತಾಲೂಕಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಇರೋದಕ್ಕೆ 4 ಜನ ಶಾಸಕರು ಇರೋದು. ಇದನ್ನು ತಿಳ್ಕೋಬೇಕಾಯ್ತದೆ ನಿಖಿಲ್ ಅವರು. ದಯಮಾಡಿ ಇಂಥ ಊಹಾಪೋಹಗಳ ಮಾತುಗಳನ್ನು ಹೇಳೋದನ್ನ ಬಿಟ್ಟು ನೇರವಾಗಿ ಬನ್ನಿ, ಅಭಿವೃದ್ಧಿ ವಿಷಯವಾಗಿ ಬನ್ನಿ. ಏನಾದ್ರು ಅಭಿವೃದ್ಧಿ ವಿಷಯವಾಗಿ ಮಾತಾಡಿ, ಇಂಥ ಅಭಿವೃದ್ಧಿ ಆಗಬೇಕು ಅಂತ ಕೇಳಿ, ಅದನ್ನು ಕೇಳ್ತಾ ಇಲ್ಲ ನೀವು. ನೋಡಿ ಸ್ವಾಮಿ ನಿಖಿಲ್ ಅವರೇ, ಡೆಲ್ಲಿಗೆ ಹೋಗಿ ಅವರು ಏನೋ ಮಾತಾಡ್ಕೊಂಬತ್ತಾರೆ ಹೈಕಮಾಂಡ್ ಅವರೇ, ನೀವು ಮಾತಾಡೋಂಥ ಅವಶ್ಯಕತೆ ಇಲ್ಲ. ನಿಮ್ಮನ್ನು ಕೂಡ ಕಾಂಗ್ರೆಸ್ ಪಾರ್ಟಿಯವರೇ ಮುಖ್ಯಮಂತ್ರಿ ಮಾಡೋದು, ನಿಮ್ಮ ಅಪ್ಪ ಅವ್ರನ್ನ BJP ಅವರೇ ಮುಖ್ಯಮಂತ್ರಿ ಮಾಡೋದು. ಎರಡೂ ಪಾರ್ಟಿಯವರು ಮುಖ್ಯಮಂತ್ರಿ ಮಾಡಿದ್ದಾರೆ. ಪ್ರಧಾನಮಂತ್ರಿ ಅವ್ರನ್ನು ಕೂಡ, ದೇವೇಗೌಡರು ಕೂಡ ಕಾಂಗ್ರೆಸ್ ಪಾರ್ಟಿಯವರೇ ಮಾಡಿರೋದು. ಯಾರು ಕೂಡ ಸ್ವಂತ ಬಲದಿಂದ ಯಾರೂ ಆಗೋದಿಲ್ಲ. ದಯಮಾಡಿ ಇಂಥ ವಿಚಾರಗಳನ್ನು ಮಾತಾಡಬೇಕಾದ್ರೆ ಯಾರಿಗೇ ಆಗಲಿ, ನಾವು ಕೂಡ ಬಾಯಿಗೆ ಬಂದಾಗ ಮಾತಾಡ್ಬೋದು. ನಿನ್ನೆ ನಮ್ಮ JDS ಮುಖಂಡರುಗಳು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ಏನೇನೋ ಮಾತಾಡಿದ್ದಾರೆ. ಅವಶ್ಯಕತೆ ಇಲ್ಲ. ನೋಡಿ, ಅಭಿವೃದ್ಧಿ ವಿಚಾರ ಮಾತಾಡಿ. ನಾವು ಇಂಥ ಸಾಧನೆ ಮಾಡಿದ್ದೀವಿ 25 ವರ್ಷದಿಂದ, ನೀವು ಮಾಡಿ, ಏನು ಮಾಡ್ತಿದ್ದೀರ ಅಂತ ಕೇಳಿ, ನಾವು ಅದಕ್ಕೆ ತಲೆ ಬಗ್ಗಿಸ್ತೀವಿ. ನಾವು ಅಭಿವೃದ್ಧಿ ಮಾಡಿಲ್ಲ, ನಾವು ತಲೆ ಬಗ್ಗಿಸ್ತೀವಿ. ಅದನ್ನು ಬಿಟ್ಬಿಟ್ಟು ನೀವು ಅಭಿವೃದ್ಧಿ ಮಾಡೋ ವಿಚಾರಕ್ಕೆ ನೀವು ಊಹಾಪೋಹಗಳನ್ನ ಮಾತಾಡುವಂಥದ್ದು ಅವಶ್ಯಕತೆ ಇಲ್ಲ. ನಿಖಿಲ್ ಅವರೇ, ನೀವು ಇದೇ ರೀತಿ ಮಾತಾಡೋದಾದ್ರೆ ನಾವು ಅವರೆಲ್ಲ ಗೆರವ್ ಹಾಕೋದು. ನಾವು ನಿಖಿಲ್ ಕುಮಾರಸ್ವಾಮಿಗೆ ನಾವು ಬಿಡೋದಿಲ್ಲ. ಈ ತಾಲೂಕಿನ ಜನ, ಈ ಸ್ವಾಭಿಮಾನಿ ಮಣ್ಣಿನ ಜನ, ಈ ರಾಮನಗರ ತಾಲೂಕಿನ ಜನ ನಾವು ಬಿಡೋದಿಲ್ಲ. ನಿಖಿಲ್ ಕುಮಾರಸ್ವಾಮಿನ ನಾವು ಗೆರವ್ ಹಾಕ್ತೀವಿ ರೀ, ನಾವು ಗೆರವ್ ಹಾಕ್ಬೇಕಾಗ್ತದೆ. ಇದು ಎಚ್ಚರಿಕೆಯಿಂದ ಕೊಡ್ತಾ ಇದ್ದೀವಿ. ಇದನ್ನ ನಿಖಿಲ್ ಕುಮಾರಸ್ವಾಮಿ ತಿಳ್ಕೋಬೇಕಾಗುತ್ತೆ. ಇದು ಮೂಲ ಪುರುಷರು ಕುಮಾರಸ್ವಾಮಿ ಅವರು ಅಕ್ವೇರ್ ಮಾಡಕ್ ಹೋದ್ರು, ಬಿಟ್ರು, ತಿರ್ಗಾ ಜನಗಳಿಗೆ, ರೈತರುಗಳಿಗೆ ಯಾವುದೇ ಟ್ರಾನ್ಸಾಕ್ಷನ್ ಮಾಡ್ದೇನೆ ತಗೊಂಡೋಗಿ ರೆಡ್ ಝೋನ್ ಕುಂಡಿಸ್ತಾರೆ ಅವರು ಕುಮಾರಸ್ವಾಮಿನೇ. ಯಾವುದೇ ರೈತರು ಏನು ಮಾಡಬಾರ್ದು, ಅವ್ರೇನೇ ಕಮರ್ಷಿಯಲ್ ಏನು ಮಾಡಬಾರ್ದು, ಏನು ಮಾಡಬಾರ್ದು ಅಂತೇಳಿ ಮಾಡ್ಕೊಂಡಿಸೋದಂಥ ಕಾಲದಲ್ಲಿ ಕುಮಾರಸ್ವಾಮಿ CM ಆಗಿದ್ರು. ತಿರ್ಗಾ ಮತ್ತೆ CM ಆದವರು ಅದನ್ನು ಡಿನೋಟಿಫೈ ಮಾಡಲಿಲ್ಲ. ಈಗ ನೀವು ಡಿನೋಟಿಫೈ ಮಾಡಿದ್ದು ಹೇಳ್ತಲ್ಲ ಶಿವಕುಮಾರ್ ಅವ್ರಿಗೆ, ನೀವೇ ಮಾಡಬೇಕಾಯ್ತು ಮುಖ್ಯಮಂತ್ರಿ ಆಗಿದ್ದವರು. ಒಂದು ಎರಡನೇ ಸಾರಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳ್ತಾರೆ ಶಿವಕುಮಾರ್ ಹಂಗೆ ಹಿಂಗೆ ಅಂತ. ಅವ್ರ ಅಪ್ಪನ ಮುಖ್ಯಮಂತ್ರಿ ಕಂಟಿನ್ಯೂ ಮಾಡೋಕ್ಕೆ ಬಾಂಬೆ ಹೋಗಿ ಫುಟ್ಪಾತ್ ಇಡ್ಲಿ ತಿಂದ್ರು. ಅದು ಗೊತ್ತಿಲ್ಲ ಅವನಿಗೆ. ಇವ್ನು ಮದ್ದು ಒಂದು ಪಂಚಾಯತಿ ಮೆಂಬರ್ ಆಗಿ ಬಂದು ಮಾತಾಡಲಿ, ಎಲ್ಲರಾಗಲಿ. ನಾನು ಪಂಚಾಯತಿ ಮೆಂಬರ್ ಆಗಿದ್ದೀನಿ, ಮಾಜಿ ಆಗಿ ಮಾತಾಡ್ತಾ ಇದ್ದೀನಿ. ಅವನು ಪಂಚಾಯತಿ ಮೆಂಬರ್ ಆಗಿ ಬಂದು ಮಾತಾಡಲಿ. ಶಿವಕುಮಾರ್ ಬಗ್ಗೆ ಮಾತಾಡ್ಬೇಕಾದ್ರೆ ಏನು ಹಗುರವಾಗಿ ಮಾತಾಡಿದ್ರೆ ಬೇರೆ ರೀತಿ ಆಯ್ತದೆ. ಒಂದು ಮತ್ತೆ ಧಮಕಿ ಹಾಕ್ತಾರಲ್ಲ, 2000ನೇ ಇಸ್ವಿನಲ್ಲಿ ಬಿಟ್ಟನಹಳ್ಳಿ ಗೋಲಿಬಾರ್ ಗಲಾಟೆ ಇದೇ ಇವ್ರ ತಾತ ಬಂದು ಧಮಕಿ ಹಾಕಿ ಅವತ್ತೇ ಶಿವಕುಮಾರ್ ನಾವು ಕರ್ಕೊಂಡೋಗಿದ್ದೀವಿ, ಬಿಟ್ಟನಹಳ್ಳಿ ಕರ್ಕೊಂಡೋಗಿದ್ದೀವಿ. ಅವತ್ತು ಇವನು ತಾಕತ್ತಿದ್ರೆ ತಡೀಲಿ, ಶಿವಕುಮಾರ್ ಕರ್ಕೊಬತ್ತೀವಿ ಬರ್ಮಗ್ಲಿಕ್ಕೆ. ಹಿಂದೆ ಮುಂದೆ ಮಾತಾಡೋದು, ಎಲ್ಲೆಲ್ಲ ಮಾತಾಡೋದು, ಉಡಾಪೆ ಮಾತಾಡೋದಲ್ಲ. ಅವನು ಯಾರು ಹೇಳ್ತಾನೆ ಪಾರ್ಟಿ ಕಟ್ಟಲಿ, ಸಂಘಟನೆ ಮಾಡಲಿ ಅಂತ. ಅವರೇ ಪಾರ್ಟಿ ಹೊಸ ಕಟ್ಟಲಿಲ್ಲ. ಜನತಾ ಪಕ್ಷ ಭಾಗ ಮಾಡಿ ಇವ್ರ ಅನುಕೂಲಕ್ಕೋಸ್ಕರ ಎಲ್ಲ ಭಾಗ ಮಾಡಿಕೊಂಡು ಪಾರ್ಟಿನ ಬೇರೆ ಬೇರೆ ಬದಲಾವಣೆ ಮಾಡಿಕೊಂಡು ಪಾರ್ಟಿ ಉಳಿಸ್ಕೊಂಡು ಬಂದವ್ರೆ. ಇವರ ಹೊಸದಾಗೆ ಸೃಷ್ಟಿ ಮಾಡಿ ಬಂಗಾರಪ್ಪನಂಗೆ ತೆಂಗುಮರ ಗುರು ತಗೊಂಡು, ಸೈಕಲ್ ಗುರು ತಗೊಂಡು ಪಾರ್ಟಿಯನ್ನು ಗೆಲ್ಸಿಲ್ಲ ಅವರು. ಇವ್ರು ಇದೇ ರೀತಿ ಮುಂದುವರೆದ್ರೆ ರಾಮನಗರ ತಾಲೂಕಿನ ರಾಜಕಾರಣ ಬೇರೆ ರೀತಿ ತಿರುಗಾಯ್ತದೆ. ಇದು ಯೋಚನೆ ಮಾಡಿ ಮಾತಾಡೋಕೆ ಯಾರು ಆಗಿರಲಿ, ಅದು JDS ಗೀಟಿಗೆ ಹೇಳೋದು ಅಷ್ಟೇ. ಇಷ್ಟ ಬಂದಂಗೆ ಎಲ್ಲ ಇರೋನು ಅವೇನೋ ಕೇಸ್ ಮಾಡಿಕೊಂಡು ಹೊರಗಡೆ ಹೋಗಿರೋನು ಬಂದು ಶಿವಕುಮಾರ್ ಬಗ್ಗೆ ಮಾತಾಡೋಕ್ಕಾಗಲ್ಲ. ಅವರು ಹಿಂದೆ ಸರ್ಕಾರದಲ್ಲಿ ಇಂಧನ ಸಚಿವರಾಗಿದ್ದಾಗ ಇಡೀ ನಮ್ಮ ಲೋಕಸಭೆ ವ್ಯಾಪ್ತಿಗೆ ನಮ್ಮ MP ಬಗ್ಗೆ ಮಾತಾಡ್ತಾರೆ. ಮಾಜಿ MP ಬಗ್ಗೆ ಏನಾರ ಮಗ ಏನಂತ ಹೇಳ್ತಾನೆ, ಏನು ಮಾಡೋರು ಅಂತಾನೆ. ಅವರು ಪ್ರತಿ ರೈತರಿಗೆ TCಗಳು ಹಾಕೊಟ್ಟವ್ರಲ್ಲ. ಇವ್ರ ಅಪ್ಪ CM ಆಗಿದ್ದಲ್ಲ, ಏನು ಮಾಡೋರೆ? ಇಂಡಿವಿಜುವಲ್ ಕೇಳ್ರಿ, ಏನು ಮಾಡೋರೆ ಅಂತ. ಇಡೀ ಲೋಕಸಭೆ ವ್ಯಾಪ್ತಿನಲ್ಲಿ ಇಂಡಿವಿಜುವಲ್ TCಗಳು ಹಾಕೊಟ್ಟ ರೈತರುಗಳಿಗೆ ಇವತ್ತು ಎಷ್ಟು ನೆಮ್ಮದಿ ಆಗೋರು ಗೊತ್ತಾ? ಒಂದಿನ 2 ದಿನಕ್ಕೆಲ್ಲ TCಗಳೆಲ್ಲ ಮೋಟ್ರಿಗೆ ಸುಟ್ಟು ಉತ್ಕೊತಿರ್ತಿದ್ರು. ಅವತ್ತು ರೈತರಿಗೆ ಅನುಕೂಲ ಅಲ್ಲಿ TCಗಳು ಹಾಕೊಟ್ಟವ್ರೆ. ಇವ್ರಪ್ಪ CM ಏನು ಮಾಡವ್ರೆ? ಅಲ್ಲೆಲ್ಲ ಅಪ್ಲಿಕೇಶನ್ ಮಾಡೋದು, ದುಡ್ಡು ಇಸ್ಕೊಪ್ರ, ಇವ್ರನ್ನ ಕರ್ಕಬ, ಡೆವಲಪರ್ಸ್ನ ಅಲ್ಲೆಲ್ಲ ರಿಲೋಟ್ ಮಾಡೋದು ಮಾಡ್ಕಬ, ಇದೇ ಆಗೋಯ್ತು ಇವ್ರದ್ದು. ಅಂಥದ್ದೇನಾರೋ ಒಂದು ನಾನು ಮಾಡಿದ್ದೀನಿ ಅಂತ ಕೆಲಸನ ತೋರಿಸ್ಲಿ. ಅದನ್ನು ಬಿಟ್ಬಿಟ್ಟು ಬೆಳಗ್ಗೆ ಅವ್ರ ಮೇಲೆ ಎತ್ಕಟ್ಕೊಂಡು ಇವ್ರ ಮೇಲೆ ಎತ್ಕಟ್ಕೊಂಡು ಅದೇನೇನೋ ಮಾಡ್ಕೊಂಡು ಎತ್ಕೊಂಡು ತಿರ್ಗೋದಲ್ಲ. ಇವತ್ತು ಹೇಳ್ತಾ ಇದ್ದೀವಿ, ಶಿವಕುಮಾರ್ ಅಭಿಮಾನಿಗಳು ಕಾರ್ಯಕರ್ತರು ಅಲ್ಲೇ ಹೇಳ್ತಾ ಇದ್ದೀವಿ, ಇವತ್ತು ಕೊಟ್ಟ ನಮ್ಮ ಸಾಹೇಬ್ರು ಟೈಮ್ನ ಫಿಕ್ಸ್ ಮಾಡಲಿ.
ಅವ್ರ ತಾಕತ್ತಿದ್ರೆ ಬೈರ್ಮಗ ತಡಿಲಿ, ನಮ್ಮ ತಾಕತ್ತಿದ್ರೆ ಕರ್ಕೊಂಡು ಹೋಗ್ತೀವಿ. 2001 ಇಸ್ವಿನಲ್ಲಿ ನಾವು ಇಟ್ಟಳ್ಳಿ ಕರ್ಕೋಗಿದ್ದೀವಿ, ಅದು ಜ್ಞಾಪನ ಮಾಡಿಕೊಳ್ಳಿ. ಅವರು ದಳದವರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಅದರಲ್ಲಿ ಜನತಾ ಪಕ್ಷದ ವಕ್ತಾರ ಅಂತ ನರಸಿಂಹಮೂರ್ತಿಯವರು ನೆನ್ನೆ ನಮ್ಮ ಸಾಹೇಬ್ರ ಬಗ್ಗೆ ಹದ್ಮೀರಿ ಮಾತಾಡಿದ್ದಾರೆ. ಅವ್ರು ಬಂದ ದಾರಿ, ಅವ್ರೂರಿನಲ್ಲಿ ಗಲಾಟೆ ಮಾಡಿ ಊರು ಬಿಟ್ಟು ಬೆಂಗಳೂರಿಗೆ ಓಡಿಸಿದ್ರು ಜನ. ಕರ್ಣಪರ ಸಂಘಟನೆ ಹೆಸರು ಹೇಳ್ಕೊಂಡು, ಕಸ್ತೂರಿ ವ್ಯಕ್ತಿ ಹೆಸರು ಹೇಳ್ಕೊಂಡು, ಅವ್ರು ಅಲ್ಲಿ ಇಲ್ಲಿ ರೋಸಲ್ ಮಾಡ್ಕೊಂಡು ತಿರ್ಗೋನು ನಮ್ಮ ಸಾಹೇಬ್ರ ಬಗ್ಗೆ ಮಾತಾಡ್ಬಿಟ್ಟೆ ದೊಡ್ಡ ಲೀಡ್ರು ಅಂತ ತಿಳ್ಕೊಂಡಿದ್ದೆ. ಅದು ಅವ್ರ ಭ್ರಮೆ. ನಮ್ಮ ಸಾಹೇಬ್ರು ದುಡ್ಡು ಮಾಡ್ಬಿಟ್ಟವ್ರೆ, ಆಸ್ತಿ ಮಾಡ್ಬಿಟ್ಟವ್ರೆ ಅಂತ ಹೇಳ್ತಾರೆ. ಕುಮಾರಸ್ವಾಮಿ 4 ಗಂಟೆ ಬದನೆಕಾಯಿ ಚಿನ್ನದ ಬೆಳೀತಾ ಇದ್ರು. 200 ಕೋಟಿ ಖರ್ಚು ಮಾಡೋದು ಚನ್ನಪಟ್ಟಣದಲ್ಲಿ ಎಲ್ಲಿ ಬಂದ್ಬಿಡ್ತು. ನರಸಿಂಹಮೂರ್ತಿದು ಸಹ ಬೇಕಾದಷ್ಟು ಆಡಿಯೋ ವಿಡಿಯೋ ಫೋಟೋಸ್ಗಳೆಲ್ಲ ಐತೆ. ಸಂದರ್ಭ ಬಂದಾಗ ಬಿಡ್ಬೇಕಾಯ್ತದೆ. ಅವನು ನಮ್ಮ ಸಾಹೇಬ್ರ ಬಗ್ಗೆ ಇನ್ನೊಂದ್ಸರಿ ಮಾತಾಡಿದ್ರೆ ಯಾವುದೇ ಹಳ್ಳಿಗೆ ಹೋದ್ರೂ ಸಹ ಅವ್ರನ್ನ ಬಿಡೋದಿಲ್ಲ. ಅಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಅವ್ರು ಅಟ್ಯಾಕ್ ಮಾಡ್ಬೇಕಾಯ್ತದೆ, ಧಿಕ್ಕಾರಕ್ಕೆ ಹೋಗ್ಬೇಕಾಯ್ತದೆ, ಈ ಥರ ಮಾಡ್ಬೇಕಾಯ್ತದೆ. ಅವ್ರ ನಡು ಬಂದರೇ ಅಡ್ಡರಿಗಳು. ಅಂಥದ್ರಲ್ಲಿ ನಮ್ಮ ಸಾಹೇಬ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಅವ್ರಿಗಿಲ್ಲ. ನಿನ್ನೆ ಕುಮಾರಸ್ವಾಮಿ ಅವ್ರು ಪತ್ರವನ್ನು ಕೊಟ್ಟವ್ರೆ, ನಮ್ಮ ಸಾಹೇಬ್ರು ಸ್ಪೀಕರ್ಸ್ ಅವರೇ ಟೈಮುಗಳಿಗೆ ಕೊಡ್ರಿ ಅಂತ ಹೇಳವ್ರೆ. ನೀವು ಎಲ್ಲಿ ವೇದಿಕೆ ಹಾಕಿ ರಾತ್ರಿ ಬರ್ತೀನಿ ಅಂತ ಹೇಳವ್ರೆ. ಇವ್ರು ಕೊಡ್ಬೇಕಪ್ಪ, ಕೊಡೋಕೆ ಇವ್ರಿಗೆ ಶಕ್ತಿ ಇಲ್ಲ. ಇಲ್ಲಿ ಬಂದು ಮಾತಾಡ್ತಾರೆ. ಹಂಗಾಗಿ ನರಸಿಂಹಮೂರ್ತಿ ಅವರಿಗೆ ನಾನು ನಿಮ್ಮ ವೇದಿಕೆ ಮುಖಾಂತರ, ಪ್ರೆಸ್ ಮೀಟ್ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇನ್ನೊಂದು ಸರಿ ಏನಾದರೂ ನಮ್ಮ ಸಾಹೇಬ್ರ ಬಗ್ಗೆ ಏನಾದರೂ ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಮಾತ್ರ ಯಾವ ಹಳ್ಳಿಗೂ ಸಹ ಅವನ್ನ ಬಿಡೋದಿಲ್ಲ. ಎಲ್ಲ ಕಡೆನೂ ನಮ್ಮ ಪಕ್ಷದ ಮುಖಂಡಗಳು ಕಾರ್ಯಕರ್ತರುಗಳು ಅವರೇ, ನಾವೇ ಅವ್ರನ್ನ ಅಟ್ಯಾಕ್ ಮಾಡಬೇಕಾಗ್ತಿದೆ. ಅದನ್ನು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕಾರ್ಯಕರ್ತರು ಮತ್ತು ಮುಖಂಡರು ಏನು ಪ್ರೆಸ್ಸು ಮಾಧ್ಯಮದ ಮುಖಾಂತರ ನಮ್ಮ ಕಾಂಗ್ರೆಸ್ಸು ಮುಖಂಡರು ಮತ್ತು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಬಗ್ಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಮತ್ತು ಅವ್ರ ಸೋದರ ಸುರೇಶ್ ಅವ್ರ ಬಗ್ಗೆ ಏನು ಬಾಯಿ ಬಂದಂಗೆ ಮನ ಬಂದಂಗೆ ಏನು ಮಾತನಾಡಿದ್ದಾರೆ, ಅದ್ರ ಬಗ್ಗೆ ಕೇಳೋಕ್ಕೆ ಇವತ್ತು ಒಂದು ಮಾಧ್ಯಮದ ಮುಖಾಂತರ ಅವ್ರಿಗೆ ಕೇಳ್ತೀನಿ. ಡಿ ಕೆ ಶಿವಕುಮಾರು ಕೂಲಿ ಕೇಳ್ತಾರೆ, ಕೆಲಸ ಮಾಡೋರೆ ಕೂಲಿ ಕೇಳ್ತಾರೆ. ಕೂಲಿ ಮಾಡೋರಿಗೆ ಏನು ಮಾಡಿಲ್ವಲ್ಲ ನಾವು? ಕೂಲಿ ಮಾಡೋಕ್ಕೆ ಬಂದವ್ರಿಗೆ ಏನು ಮಾಡಿಲ್ವಲ್ಲ? ಕೆಲಸ ಮಾಡಿದ್ದೀವಿ, ನಾವು ಕೂಲಿ ಕೇಳ್ತಾ ಇದ್ದೀವಿ. ನಿಮ್ಮಂಗೆ ಅಸಹಸ್ರಾಗಿ ಡಿ ಕೆ ಶಿವಕುಮಾರು ತಮ್ಮ ಸೋತಿದ್ದಾರೆ, ಅಸಹಸ್ರಾಗಿದ್ದಾರೆ ಅಂತ ಹೇಳ್ತಾರಲ್ಲ. ಡಿ ಕೆ ಸುರೇಶ್ ಅವರು ಒಂದು ಸಾರಿ ಸೋತಿದ್ರು, ಇವ್ರಂಗೆ ಸೋಲಿನ ಸರಮಾಲೆ ಹಾಕೊಂಡಿಲ್ವಲ್ಲ. ಸೋತಿದ್ರು, ಬೆಳಗ್ಗೆ ಏನು ಕೆಲಸ ಮಾಡಬೇಕು ಮಾಧ್ಯಮದ ಮುಖಾಂತರನೇ ಕೇಳ್ಬೋದಲ್ಲ. ಮಾಧ್ಯಮದವ್ರಿಗೆ ಗೊತ್ತಲ್ಲ ಸುರೇಶ್ ಅವ್ರು ಏನು ಕೆಲಸ ಮಾಡ್ತಾವ್ರೆ ಇವತ್ತು ರಾಜ್ಯದ ಜನತೆಗೆ. ಈಗ ಬೊಮ್ಮೂಲಲ್ಲಾಗಲಿ ಎಷ್ಟು ಕೋಟಿ ಲಾಸ್ಟಲ್ಲಿ ಇತ್ತು, ಇವತ್ತು ಎಷ್ಟು ಕೋಟಿ ಆದಾಯ ಮಾಡಿ ಜನಗೆ, ಈಗ ರೈತರಿಗೆ, ರೈತಾಪಿ ಜನದವ್ರಿಗೆ ₹1 ಸಹಾಯಧನ ಲೀಟ್ರಿಗೆ ಕೊಟ್ರಲ್ಲ. ಇವರು ಅಧಿಕಾರ ಇದ್ದಾಗ, ಇವರು ಅಧ್ಯಕ್ಷರುಗಳಾಗಿದ್ದಾಗ ಮಾಡಿದ್ರ ಈ ಕೆಲಸನ? ಇವರು ಸಹಿಸಕ್ಕಾಗದೆ ಈ ರಾಜಕೀಯ ಕಾರ್ಯಕರ್ತರಿದ್ದಾರೆ. ನಾವೆಲ್ಲ ರಾಮನಗರ ಜಿಲ್ಲೆಯಲ್ಲಿ ಅಂತ ಹೇಳ್ತಿರಲ್ಲ, ಇಲ್ಲಿ 4 ತಾಲೂಕಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿದ್ದ ತಾನೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದು, MLA ಗಳಾಗಿರೋದು. ಯಾರು ಪ್ರಾಬಲ್ಯ ಇದೆ? ನಾವು ಪ್ರಾಬಲ್ಯ ಇದೆ ಅಂದ್ಬಿಟ್ಟು ತೋಳು ಮಾಡ್ತಾ ಇದ್ದೀವ? ರೈತರಿಗೆ ಆಗಿದ್ರೆ ಸಮಸ್ಯೆ ಸರ್ಕಾರ ಕೇಳಿ. ಇದ್ಯಾಕ್ರಿ ಡಿ ಕೆ ಶಿವಕುಮಾರ್ನ ಏಕವಾಗಿ ನಿಂದನೆ ಮಾಡ್ತೀರಿ, ವೈಯಕ್ತಿಕವಾಗಿ ಟೀಕೆ ಮಾಡ್ತೀರಿ, ಬಾಯಿಗೆ ಬಂದಂಗೆ ಮಾತಾಡ್ತೀರಿ? ಡಿ ಕೆ ಶಿವಕುಮಾರ್ ಬಗ್ಗೆ ನಿಮ್ಗೇನು ಗೊತ್ತು? ಏನೇನೋ ಹೇಳ್ಬೇಕಾದ್ರೆ ಇವ್ರು ಹೇಳ್ತಾರೆ ಪ್ರೆಸ್ ಮೀಟಲ್ಲಿ, ನಾನು ಆಗ ಮಾಡ್ಬಿಡ್ತೀನಿ, ಗೇವ್ ಮಾಡ್ಬಿಡ್ತೀನಿ. ಪ್ರತಿ ಹಳ್ಳಿ, ಎಲ್ಲರಿಗೂ ಪ್ರತಿ ಹಳ್ಳಿಲೂ ಕಾರ್ಯಕರ್ತರಿದ್ದಾರೆ. ಯಾರಿಗಿಲ್ಲ? ಕಾಂಗ್ರೆಸ್ನವ್ರಿಗಿಲ್ವಾ ಪ್ರತಿ ಹಳ್ಳಿಯಲ್ಲಿ ಕಾರ್ಯಕರ್ತರು? ಇರೋದಕ್ಕೆ ತಾನೇ 4 ತಾಲೂಕಿನಲ್ಲಿ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದಿರೋದು, MLA ಗಳಿರೋದು. ನಿಮ್ದು ಯಾವ್ದಾನ ಇದೆಯಾ? ಸೋತಿ ಹತಾಶರಾಗಿರೋರು ನೀವು ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ತಾ ಇದ್ದೀರಾ. ಏನು ಮಾತಾಡ್ತೀರಾ ಅನ್ನೋದು ಪರಿಜ್ಞಾನ ಇರಬೇಕು. ನೀವು ಟೇಟಸ್ ಬಗ್ಗೆ ಕೇಳಿರೋದು ಅವ್ರಿಗೆ ಉತ್ತರ ಕೊಡಿ. ಇಲ್ಲಿ ಬಂದು ನೀವು ರಾಮನಗರದಲ್ಲಿ ಯಾರೋ ಜಿಲ್ಲೆಯಿಂದ ಹೊರಗಡೆ ಗಡಿ ಮಾಡಿದವರೆಲ್ಲ ಮಾತಾಡಂಗಾದ್ರೆ ಇಲ್ಲಿ ಜಿಲ್ಲೆಯಲ್ಲಿ ಗಡಿ ವ್ಯಾಪ್ತಿ ನಿಮ್ಮನ್ನ ಗಡಿಪಾರು ಮಾಡಿರ್ಲಿವಾ? ನೀವು ಬಂದು ಮಾತಾಡ್ತಾ ಇದ್ದೀರಾ. ನಿಮ್ಮ ಹಿನ್ನೆಲೆ ಏನು ಗೊತ್ತಾ? ಡಿ ಕೆ ಶಿವಕುಮಾರ್ ಬಗ್ಗೆ ಏಕವಚನಲ್ಲಿ ಮಾತಾಡ್ತೀರಾ. ನೀವು ಗಡಿಪಾರಾಗಿರ್ಲಿವಾ? ಹಿಂದೆ ನೀವೊಂದು ಪಂಚಾಯತಿ ಗೆಲ್ಲಕ್ಕಾಗಲ್ಲ, ಗೆದ್ದಿ ಮಾತಾಡ್ರಿ. ಇಲ್ಲಿ ಶಾಸಕರು ಅಭಿವೃದ್ಧಿ ಮಾಡ್ತಾ ಇರೋದು ನೋಡ್ಬಿಟ್ಟು ಹೊಟ್ಟೆ ಉರಿ ಪಡ್ಕೊಂಡು ಸಹಿಸಕ್ಕಾಗದೆ ನೀವು ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ. ಸುಮ್ಮನೆ ಡಿ ಕೆ ಶಿವಕುಮಾರ್ನ ಎಳಿತಾ ಇದ್ದೀರಾ. ಅವ್ರ ಬಗ್ಗೆ ಮಾತಾಡಿದ್ರೆ ನನ್ಗೆ ಹೆಸರು ಬರ್ತದೆ, ಡಿ ಕೆ ಶಿವಕುಮಾರ್ ಬಗ್ಗೆ ನಾನು ಟೀಕೆ ಮಾಡಿದ್ರೆ ನಾನು ಲೀಡರ್ ಆಯ್ತೀನಿ, ಈ ಭಾವನೆಗಳು ಇಟ್ಕೊಂಡು ಮಾಡ್ತಾ ಇದ್ದೀರಾ. ಡಿ ಕೆ ಶಿವಕುಮಾರ್ ಅಭಿಮಾನಿ, ಸುರೇಶ್ ಅಭಿಮಾನಿನೂ ಇದ್ದಾರೆ, ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ಅವರು ಏನು ನಿಮ್ಗೆ ಕೈ ಕಟ್ಕೊಂಡು ಕುತ್ಕೊಳ್ಳಲ್ಲ. ನೈ ಹೇಳ್ದಂಗೆ ಸಹಿಸಕ್ಕಾಗದಿರೋ ಮಾತುಗಳನ್ನ ಇವತ್ತು ಆಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಈ ತರ ಏಕವಚನದಲ್ಲಾಗ್ಲಿ, ನಿಂದನೆಗಳನ್ನು ಮಾಡಾಗ್ಲಿ, ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡೋದಾಗ್ಲಿ ಮಾಡಿದ್ರೆ ಉಗ್ರ ಹೋರಾಟ ಮಾಡ್ಬೇಕಾಯ್ತದೆ. ಅದು ನೀವೇ ಅನುಭವಿಸ್ಕೊಡ್ತಾ ಇದ್ದೀರಾ. ಯಾಕೆಂದ್ರೆ ಜನಗಳು ಸುಮ್ಮನಿದ್ದಾರೆ, ನೀವೇ ಎಲ್ಲಾರನ್ನೂ ಎತ್ಕಟ್ಟಂಗೆ ಈಗೇನೋ ಅವ್ರಿಗೆ ಪ್ರಚೋದನೆ ಕೊಟ್ಟಂಗೆ ಮಾಡ್ತಾ ಇದ್ದೀರಾ.
ಜನ ಎಲ್ಲ ಈಗ ಕೆಲಸ ಮಾಡ್ತಾ ಇದ್ರು, ಆರಾಮಾಗಿದ್ರು. ನೀವು ಬಂದ್ ಮಾಡಿ, 25 ವರ್ಷ ಅಧಿಕಾರ ಕೊಟ್ಟಿದ್ವಲ್ಲ, ಅವ್ರು ಹೇಳ್ದಂಗೆ 2 ಬಿಲ್ಡಿಂಗ್ ಕಟ್ಬಿಟ್ಟು ಬಣ್ಣ ಹೊಡ್ಬಿಟ್ರೆ ಆಗೋಯ್ತು. ಇವತ್ತು ಕೆಲಸ ಮಾಡ್ತಾವ್ರಲ್ಲ MLA ಅವರು, DK ಶಿವಕುಮಾರ್, ಸುರೇಶ್ ಅವ್ರದ ಇದನ್ನ ಸಹಿಸ್ಕೊಳಕಾಯ್ತಲ್ವ ನೀವು? ಅಧಿಕಾರ ಮಾಡಿ ಅವ್ರು ಜನಕ್ಕೆ ಏನ್ ಮಾಡ್ತಾವ್ರೆ, ಒಂದು ಒಳ್ಳೆ ಕೆಲಸ ಮಾಡ್ತಾ ಇರೋದ್ನ ಮುಖ್ಯಮಂತ್ರಿ ಆಗ್ಬಿಟ್ರೆ ಅವರು ಈ ಜಿಲ್ಲೆನ ಅಭಿವೃದ್ಧಿ ಮಾಡ್ಬಿಡ್ತಾರೆ. ನಾವು ಬರೋಕ್ಕಾಗಲ್ಲ, 1000 ಕೋಟಿ ಅನುದಾನ ಕೊಡ್ತಾರೆ, ನಾವು ಮಾಡೋಕ್ಕಾಗದೇ ಇರೋದನ್ನ DK ಶಿವಕುಮಾರ್ ಮಾಡ್ತಾರೆ ಅಂತ ನಿಮ್ಗೆ ಹೊಟ್ಟೆ ಕಿಚ್ಚ? ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳ್ತಿರಲ್ಲ. ನೋಡ್ರಿ, ಇವತ್ತು ಈ ಮಾತು ಹೇಳ್ತೀನಿ, ಈ ಅವಧಿಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆದೇ ಆಯ್ತಾರೆ. ಅವ್ರು ಮುಖ್ಯಮಂತ್ರಿನೇ ಕಣ್ರಿ. ನಿಮ್ಮ ಕೈಲಿ ಆಗಂಗಿರೋ ತಡೀರಿ, ಆದೇ ಆಯ್ತಾರೆ. ಆಗಿಲ್ಲ ಅಂದ್ರೆ ಮುಂದಿನ ದಿನ ನೀವು ಇದೇ ತರ ಪ್ರೆಸ್ ಮೀಟ್ ಕತ್ತಿಂದ ಈ ವಿಡಿಯೋ ಮಾಡಿಕೊಂಡು ನನ್ಗೆ ಹೇಳಿ. DK ಶಿವಕುಮಾರ್ ಬಗ್ಗೆ ಮಾತಾಡ್ಬೇಕಾದ್ರೆ ಹಗುರವಾಗಿ ಮಾತಾಡಬೇಡಿ. ನೀವು ನಿಮ್ಗೆ ಏನೋ ರೈತರ ಬಗ್ಗೆ ಕಾಳಜಿ ಇದ್ರೆ ಎಲ್ಲರಿಗೂ ಏನ್ ಸೇರ್ತದೋ, ಈಗ 80% ರೈತರು ಏನೋ ಒಪ್ಕೊಂಡಿದ್ದಾರೆ ಭೂಮಿ ಅಕ್ವಿಷನ್ಗೆ, ಆಗಿದ್ಯಾ ಆಯ್ತು. ಅವ್ರು ಟೈಮ್ ಕೇಳಿದಾರಲ್ಲ, 2 ಡೇಸ್ ಕರೆದ್ಬಿಟ್ಟು ಪಂತೆ ಅವನು ಕರೀರಿ, ಎದುರುಗಡೆ ಕುತ್ಕೊಂಡು ಮಾತಾಡಿ. ನೀವೆಲ್ಲ ನಿಂತ್ಕೊಂಡು ಮೀಡಿಯಾದಲ್ಲಿ ಏನ್ ಬರ್ತದೋ ಬೈಕ್ ಬಂದಂಗೆ ಮಾತಾಡೋದು, ಆ ಕೆಲಸ ಮಾಡಿಲ್ಲ, ಈ ಕೆಲಸ ಮಾಡಿಲ್ಲ, ಬರ್ತಾ ಇಲ್ಲ, DK ಶಿವಕುಮಾರ್ಗೆ ಹೆದರಿಕೆ ಹಾಕೋದು, ಪದ್ನ ಹಾಕೋದು. ಯಾರು ಎದುರಲ್ಲ ರೀ. DK ಶಿವಕುಮಾರ್ ಅಂತ ಹೆಸರು ತಗೊಂಡ್ರು, ಬಂಡೆ ಅಂತಾನೆ ಹೆಸರು ತಗೊಂಡ್ರಿ.